ಹೆಲೋ ನಮಸ್ಕಾರ. ಎಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿ ಗೌಡ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಅಂತ ನೀವು ತಮ್ಲೈನ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ. ಹೌದು, ಬೆಸ್ಟು ಬೇಬಿ ಪ್ರಾಡಕ್ಟ್ ಯಾವುದು, ನನ್ನ ಪಾಪುಗೆ ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಬಂದಿದ್ದೀನಿ. ನಾನು ಯೂಸ್ ಮಾಡ್ತಿರೋದು ಒಂದು ಸೆಬಾಮೇಡು. ಮಾರ್ಕೆಟಲ್ಲಿ ತುಂಬ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಬೇಬಿಗೆ. ಜಾನ್ಸನ್ ಸಿಗುತ್ತೆ, ಹಿಮಾಲಯ, ಮಾಮಾ ಅರ್ಥು, ಸೆಬಾಮೇಡು, ತುಂಬ ವೆರೈಟಿ ಸಿಗುತ್ತೆ. ನಾನು ಯೂಟ್ಯೂಬಲ್ಲಿ ತುಂಬ ಸರ್ಚ್ ಮಾಡಿದ್ದೀನಿ ಯಾವ ಪ್ರಾಡಕ್ಟ್ ಬೆಸ್ಟು, ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ನಾನು ಡೆಲಿವರಿಗೆ ಹೋಗೋದಕ್ಕಿಂತ ಮುಂಚೆನೇ ಯೂಟ್ಯೂಬಲ್ಲೆಲ್ಲ ನೋಡಿ ಓಕೆ ಫೈನಲ್ ಆಗಿ ಸೆಬಾಮೇಡ್ನೇ ಹಾಕೋಣ ಅಂತ ಫೈನಲ್ ಮಾಡ್ಕೊಂಡಿದ್ದೆ. ಆದರೆ ನಾನು ಏನನ್ನೂ ಕೂಡ ಡೆಲಿವರಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಯಾವ ಪ್ರಾಡಕ್ಟು ಕೂಡ ನಾನು ತೆಗೆದು ಇಟ್ಕೊಂಡಿರಲಿಲ್ಲ. ಯಾರೂ ಬ್ಯಾಕ್ ಪ್ಯಾಕಿಂಗು ಅದು ಇದು ಅಂತ ಏನಾದರೂ ಮಾಡ್ತಾರೆ, ನಾನು ಏನೂ ಮಾಡಿರಲಿಲ್ಲ. ಏನೋ ಒಂದಾಗುತ್ತೆ ಅನ್ನೋ ಥರ. ಅದಲ್ಲದೆ ನನಗೆ ಅವ್ರು ಕೊಟ್ಟಿದ್ದ ಡೇಟ್ಗಿಂತ 7 days ಮುಂಚೆನೇ ಡೆಲಿವರಿ ಆಯಿತು. ಅದರಿಂದ ನಾನು ಏನೂ ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ. ಹಾಗೆ ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಿದ್ದಷ್ಟೇ. ಅದಾದಮೇಲೆ ಡೆಲಿವರಿ ದಿನ ನನ್ನನ್ನು ಡೆಲಿವರಿ ಕರ್ಕೊಂಡು ಹೋಗಿದ್ದಾಗ ನಮ್ಮಮ್ಮ ಮತ್ತು ನನ್ನ ತಮ್ಮ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಮೆಡ್ಪ್ಲಸ್ಸಲ್ಲಿ ಹೋಗಿ ಬೇಬಿ ಪ್ರಾಡಕ್ಟ್ನ ಕೊಡಿ ಅಂತ ಕೇಳಿದ್ದಾರೆ. ಅವರು ಜಾನ್ಸನ್ನ ಕೊಟ್ಟು ಕಳಿಸ್ಬಿಟ್ಟಿದ್ರು. ನನ್ನನ್ನು ನಮ್ಮ ಮನೇಲಿ ಕೇಳಿರಲಿಲ್ಲ ಯಾವ ಪ್ರಾಡಕ್ಟ್ ತರಬೇಕು ಅಂತ. ಆವಾಗೆಲ್ಲ ಹಿಂದೆ ಎಲ್ಲ ಜಾನ್ಸನ್ ಅದೇ ಫೇಮ್ ಇತ್ತಲ್ವ, ಅದರಿಂದ ಜಾನ್ಸನ್ ಅಂತ ತಂದುಬಿಟ್ಟಿದ್ರು. ಅದಾದಮೇಲೆ ನಾನು 1 month ಜಾನ್ಸನ್ನೇ ಯೂಸ್ ಮಾಡಿದೆ. ಆದರೆ ಬೇಬಿ ಫೇಸಲ್ಲಿ ಏನೂ ಚೇಂಜಸ್ ಆಗಲಿಲ್ಲ. ದೊಡ್ಡವ್ರು ಹೇಳ್ತಾರೆ ಅಪ್ಪ ಅಮ್ಮ ಯಾವ ಕಲರ್ ಇರ್ತಾರೋ ಅದೇ ಥರ ಮಗು ಇರುತ್ತೆ ಅಂತ. ಅದು ನಿಜಾನೇ. ಆದರೆ ಮಗು ಅಂದಾಗ ಸ್ವಲ್ಪ ಕ್ಯೂಟಾಗಿ ಚೂರು ಫೇರ್ ಇಲ್ಲ ಅಂದ್ರೂ ಏನಪ್ಪ ಅನ್ನೋ ಫೀಲ್ ನಮಗೆ ಆಗ್ತಾ ಇರುತ್ತಲ್ವ. ಅದೇ ಥರ ಜಾನ್ಸನ್ ಹಾಕಿದಾಗ ನನಗೆ ಏನೂ ಚೇಂಜಸ್ ಕಾಣಿಸ್ಲಿಲ್ಲ. ಅದಲ್ಲದೆ ನಮ್ಮ ಪಾಪುಗೆ ಬೇವ್ರ ಸಾಲೆ ಗುಳ್ಳೆ, ಕೆಂಬಾರ ಅಂತ ಫೇಸ್ ತುಂಬ ಇತ್ತು. ಅದಾದಮೇಲೆ ನಾನು 1 month ಯೂಸ್ ಮಾಡೋಣ ತಂದುಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ನಾನು ಹತ್ರ 1 month ನಿಯರ್ವರೆಗೂ ಹಾಕಿದೆ. ಬಟ್ ಚೇಂಜಸ್ ಆಗಲಿಲ್ಲ. ಅದಾದಮೇಲೆ ನಾನು ಸೆಬಾಮೇಡನ್ನ ತರಿಸ್ಕೊಂಡೆ. ಸೆಬಾಮೇಡಕ್ಕೆ ಹಾಕೋಕ್ಕೆ ಶುರು ಆದಮೇಲೆ ಪಾಪು ಫೇಸ್ ತುಂಬ ಕ್ಲಿಯರ್ ಆಯಿತು, ಫೇರ್ ಆಯಿತು. ನನ್ನ ಪ್ರಕಾರ ಸೆಬಾಮೇಡ್ ಬೆಸ್ಟು, ಬಟ್ ತುಂಬ ಕಾಸ್ಟ್ಲಿ ಅನ್ನೋದಷ್ಟೇ. ಆದರೆ ಬೇಬಿ ಪ್ರಾಡಕ್ಟಲ್ಲಿ ಬೆಸ್ಟ್ ಇದೆ. ಆಮೇಲೆ ಮಾಮಾ ಅರ್ತ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆಮೇಲೆ ಹಿಮಾಲಯನೂ ಅಷ್ಟೇ ಚೆನ್ನಾಗಿರುತ್ತೆ. ನಮ್ಮ ಅಕ್ಕನ ಮಗಳಿಗೆ ಅದನ್ನೇ ಯೂಸ್ ಮಾಡ್ತಾ ಇದ್ದಿದ್ದು. ಅವರು 4 ವರ್ಷ, ಇವಾಗಲೂ ಅವ್ರಿಗೆ ಹಿಮಾಲಯನೇ ಯೂಸ್ ಮಾಡ್ತಿರೋದು. ಆ ಪ್ರಾಡಕ್ಟು ಚೆನ್ನಾಗಿದೆ. ಆದರೆ ನಾನು ಸೆಬಾಮೇಡ್ಗೆ ಫಿಕ್ಸ್ ಆಗಿಬಿಟ್ಟಿದೆ, ಆದ್ದರಿಂದ ಸೆಬಾಮೇಡನ್ನೇ ತರಿಸ್ಕೊಂಡೆ. ಸೆಬಾಮೇಡಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದರೆ ಸೋಪ್ ಸಿಗುತ್ತೆ, ಪ್ರತಿಯೊಂದೂ ಸೆಬಾಮೇಡಲ್ಲಿ ಸಿಗುತ್ತೆ. ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಸೆಬಾಮೇಡಲ್ಲಿ ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ, ಫಸ್ಟು ನಾನು ಬೇಬಿ ಸೆಬಾಮೇಡ್ ಕ್ಲೆನ್ಸಿಂಗ್ ಬಾರ್ ಅಂತ ಯೂಸ್ ಮಾಡ್ತಿದ್ದೀನಿ. ಇದು ಫೇಸಿಗೆ ಮಾತ್ರ ಯೂಸ್ ಮಾಡ್ತೀನಿ, ನಾನು ಬಾಡಿಗೆ ಯೂಸ್ ಮಾಡಲ್ಲ. ಇದು ಇನ್ನೊಂದು ಸ್ವಲ್ಪ ದೊಡ್ಡದು ಸಿಗುತ್ತೆ, ಅದನ್ನು ನಾನು ಯೂಸ್ ಮಾಡ್ತಿದ್ದೀನಿ. ಅದು ಪ್ಯಾಕೆಟ್ ಓಪನ್ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ಅದನ್ನು ತೋರ್ಸೋಕ್ಕಾಗಲ್ಲ ಅಂತ ಇದನ್ನು ತೋರಿಸ್ದೆ. ಇದು ಮೊನ್ನೆ ನಾನು ಒಂದೊಂದೇ ತರಿಸಿದ್ದು, ಯಾವುದು ನಾನು ಎಕ್ಸ್ಟ್ರಾ ಸ್ಟಾಕ್ ಇಟ್ಟಿಲ್ಲ. ಲಾಸ್ಟ್ ವೀಕು ಅಕ್ಕಿ ಎಣ್ಣೆ ತೊಗೊಬಂದಾಗ ನಮ್ಮ ಅತ್ತೆ ತೊಗೊಬಂದಿದ್ರು, ಅದಕ್ಕೆ ಅದನ್ನು ಬಾಕ್ಸಲ್ಲೇ ಇತ್ತಲ್ಲ ಅಂತ ತೋರಿಸ್ತಿದ್ದೀನಿ. ಅದಾದಮೇಲೆ ಸೆಬಾಮೇಡ್ ಜೆಂಟಲ್ ವಾಶ್ ಅಂತ ಯೂಸ್ ಮಾಡ್ತೀನಿ. ಇದು ಬರೀ ಬಾಡಿಗೆ ಯೂಸ್ ಮಾಡ್ತೀನಿ ಅಷ್ಟೇ, ಅದು ಫೇಸ್ಗೆ, ಇದು ಬಾಡಿಗೆ ಯೂಸ್ ಮಾಡ್ತೀನಿ. ಇದಾದಮೇಲೆ ಸೆಬಾಮೇಡು ಶ್ಯಾಂಪೂನ ಯೂಸ್ ಮಾಡ್ತೀನಿ ತಲೆಗೆ. ಇಷ್ಟು ಸ್ನಾನ ಮಾಡಿಸ್ಬೇಕಾದ್ರೆ ಯೂಸ್ ಮಾಡಾದಮೇಲೆ ಫೇಸ್ಗೆ ಬೇಬಿ ಸೆಬಾಮೇಡ್ ಕ್ರೀಮ್ ಎಕ್ಸ್ಟ್ರಾ ಸಾಫ್ಟ್ ಅಂತ ಇದೆ, ಇದನ್ನು ನಾನು ಫೇಸ್ಗೆ ಅಂತ ಯೂಸ್ ಮಾಡ್ತೀನಿ. ಇದಕ್ಕಿಂತ ಇನ್ನೂ ದೊಡ್ಡದು ಸಿಗುತ್ತೆ, ಆದರೆ ತುಂಬ ಕಾಸ್ಟ್ಲಿ. ಇದು ಜಸ್ಟ್ 50 ml ಅಷ್ಟೇ. ಇದು ತುಂಬ ಕಾಸ್ಟ್ಲಿ, ಅದರಿಂದ ಸ್ವಲ್ಪ ಚಿಕ್ಕದೇ ತರಿಸ್ಕೊಂಡಿದ್ದೀನಿ. ಇದನ್ನು ಯೂಸ್ ಮಾಡ್ತೀವಿ. ಇದಾದಮೇಲೆ ಬೇಬಿ ಸೆಬಾಮೇಡ್ ಬಾಡಿ ಲೋಷನ್ನ ಯೂಸ್ ಮಾಡ್ತೀನಿ ನಾನು. ಇದನ್ನು ಬಾಡಿಗೆ ಹಾಕ್ಕೊಂಡು ಕೈಗೆ, ಕಾಲಿಗೆ ಮತ್ತು ಫುಲ್ ಬಾಡಿಗೆ ಇದನ್ನು ಯೂಸ್ ಮಾಡ್ತೀವಿ. ಇದಾದಮೇಲೆ ಸೆಬಾಮೇಡ್ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಜಸ್ಟು ಫೇಸ್ಗೆ ಮತ್ತು ಬೊಟ್ಟಿಟ್ಟಾಗ ಅದ್ರ ಮೇಲೆ ಹಾಕ್ತೀವಿ. ಫುಲ್ ಫೇಸ್ಗೆ ನಾನು ಯೂಸ್ ಮಾಡಲ್ಲ, ಅಂದರೆ ಜಸ್ಟ್ ಬೊಟ್ಟೆಗೆ ಇಟ್ಟಿರ್ತೀವಿ, ಅಲ್ಲಿ ಮಾತ್ರ ಹಾಕ್ತಿದ್ದೆ. ಇವಾಗ ಆಮೇಲೆ ಫುಲ್ ಬಾಡಿಗೆ ಯೂಸ್ ಮಾಡ್ತೀವಿ ಇದನ್ನು. ಶೆಕೆ ಅಲ್ವಾ, ಆದ್ದರಿಂದ ಫುಲ್ ಬಾಡಿಗೆ ನಾನು ಇದನ್ನು ಹಾಕೋತಿದ್ದೆ, ನೆಕ್ ಹತ್ರ ಎಲ್ಲ. ಇದಾದಮೇಲೆ ಜಾನ್ಸನ್ದು ಪೌಡರ್ ಸ್ವಲ್ಪ ಜಾಸ್ತಿನೇ ಇತ್ತು, ವೇಸ್ಟ್ ಮಾಡೋದು ಯಾಕೆ ಅಂತ ಪಾಪುಗೆ ತಲೆ ಸ್ನಾನ ಮಾಡಿದಾಗ ನೆತ್ತಿ ಮೇಲೆ ಕೆಲವರು ಏನೇನು ಹಾಕ್ತಾರೆ, ನಾನು ಅದು ಅಷ್ಟು ಐಡಿಯಾ ಇಲ್ಲ, ಆದರೆ ನಾವು ಪೌಡರ್ನ ಹಾಕ್ತೀವಿ ನೆತ್ತಿ ಮೇಲೆ, ಅದು ನೀರನ್ನ ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ಹಾಕ್ತೀವಿ ಇದನ್ನು.
ಇದನ್ನು ಯೂಸ್ ಮಾಡ್ತಿದ್ದೀನಿ, ವೇಸ್ಟ್ ಆಗಬಾರ್ದು ಅಂತ. ಅದು ಖಾಲಿ ಆದಮೇಲೆ ಬೇರೆ ತರಿಸ್ಕೋಬೇಕು. ಇನ್ನು ಕಾಜಲ್ ಬಂದರೆ ಶೃಂಗಾರ್ ಕಾಜಲ್ ಯೂಸ್ ಮಾಡ್ತೀನಿ. ಇದು ನಮ್ಮಮ್ಮ ನನ್ನ ಡೆಲಿವರಿ ಟೈಮಲ್ಲಿ ತೊಗೊಬಂದಿದ್ದೇನೆ, ಇನ್ನೂ ಬೇಜಾನಿದೆ ಐತೆ, ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಇಷ್ಟು ನಾನು ಬೇಬಿ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿರೋದು. ಸೆಬಾಮೇಡಲ್ಲಿ ಇಷ್ಟು ಅಲ್ಲದೆ ನಾನು ತರಿಸ್ಕೊಂಡಿರೋದು ಇಷ್ಟೇ. ಆದರೆ ಇದಿಷ್ಟು ಅಲ್ಲದೆ ಸೆಬಾಮೇಡ್ ಲಿಪ್ ಬಾಮ್ ಸಿಗುತ್ತೆ ಪಾಪುಗಳಿಗೆ, ಆಮೇಲೆ ರ್ಯಾಷಸ್ ಕ್ರೀಮ್ ಸಿಗುತ್ತೆ, ಇನ್ನೂ ತುಂಬ ಸಿಗುತ್ತೆ. ನಾನು ಅವು ಸದ್ಯಕ್ಕೆ ತರಿಸ್ಕೊಂಡಿಲ್ಲ. ಫ್ಯೂಚರಲ್ಲಿ ಏನಾದರೂ ಯೂಸ್ ಆದರೆ ತರಿಸ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ. ನಿಮಗೂ ಈ ವಿಡಿಯೋ ಇಷ್ಟ ಆಯಿತು ಅಥವಾ ಯೂಸ್ ಆಯಿತು ಅಂತ ಅನ್ಕೋತೀನಿ. ನನ್ನ ಪ್ರಕಾರ ಎಲ್ಲರೂ ಒಂದೇ ಥರ ಇರಲ್ಲ. ಇವಾಗ ಸೆಬಾಮೇಡ್ ನನಗಿಷ್ಟ ಆಯಿತು ಅಂದರೆ ನಿಮಗೂ ಇಷ್ಟ ಆಗಬೇಕು ಅನ್ನೋದೇನಿಲ್ಲ. ಕೆಲವರು ಒಂದೊಂದು ಥರ ಇರುತ್ತೆ. ನೋಡಿ ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ಒಂದ್ಸರಿ ಟ್ರೈ ಮಾಡಿ. ಆದರೆ ಯಾವುದೇ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಅಂದರೆ ಮಿನಿಮಮ್ ಅಂದ್ರೂ 1 ಮಂತ್ ಯೂಸ್ ಮಾಡಿದ್ರೇ ಅದು ಏನು ಅಂತ ಗೊತ್ತಾಗೋದು. ಅದು ಬಿಟ್ಟು 1 ವೀಕ್ ಆರ್ 2 ಡೇಸ್ ಯೂಸ್ ಮಾಡಿಬಿಟ್ಟು ಇದು ವರ್ಕ್ ಆಗ್ತಿಲ್ಲ ಅಂತ ಅಂದರೆ ಆಗಲ್ಲ. ಅಟ್ಲೀಸ್ಟ್ ಒಂದು 15 ಡೇಸ್ ಅಥವಾ 1 ಮಂತ್ ಯೂಸ್ ಮಾಡಬೇಕು. ಹಾಗನ್ಬಿಟ್ಟು ಮಕ್ಕಳು ಇನ್ನೂ ಚಿಕ್ಕವು, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ, ಆ ಥರ ಬೇರೆ ಪ್ರಾಡಕ್ಟ್ನ ಬ್ಯಾಕ್ ಟು ಬ್ಯಾಕ್ ಚೇಂಜ್ ಮಾಡ್ತಾಯಿದ್ರು ಪ್ರಾಬ್ಲಮ್ ಆಗುತ್ತೆ. ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿ. ಆಮೇಲೆ ಡಾಕ್ಟರ್ನ ಕೇಳಿದ್ರು ಅವರು ಅಷ್ಟೇ ಸಜೆಷನ್ ಕೊಡ್ತಾರೆ ಯಾವ್ದು ಬೆಸ್ಟ್ ಅಂತ. ಅದನ್ನು ಬೇಕಿದ್ರೆ ನೀವು ಯೂಸ್ ಮಾಡ್ಕೋಬೋದು. ಇಷ್ಟು ನಾನು ಬೇಬಿ ಪ್ರಾಡಕ್ಟ್ನ ಯೂಸ್ ಮಾಡೋದು. ನಿಮಗೆ ಮುಂದೆ ಏನಾದರೂ ಅಂದರೆ ಯಾವ ಥರ ವೀಡಿಯೋ ಬೇಕಂತ ನೀವು ನನಗೆ ಕಮೆಂಟಲ್ಲಿ ಕೇಳಿ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಅಂದರೆ ಯಾವ ಥರ ಅಂದರೆ ಬೇಬಿ ಬಗ್ಗೆ ನನಗೂ ಫುಲ್ ಗೊತ್ತಿಲ್ಲ, ನನಗೆ ಗೊತ್ತಿರೋಷ್ಟು ನಾನು ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ. ನನಗೆ ಗೊತ್ತಿರೋಷ್ಟು ನಾನು ವೀಡಿಯೋ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಮುಂದೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.